ಕಲಬುರಗಿ ಜಿಲ್ಲೆಯ ಕೊಟ್ಟನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ್ದನ್ನು ಖಂಡಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಭಾರತೀಯ ದ್ರಾವಿಡ ಸೇನಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಭಾರತೀಯ ದ್ರಾವಿಡ ಸೇನಾ ಒತ್ತಾಯಿಸಿದೆ. ಇನ್ನು ಕಿಡಿಗೇಡಿಗಳನ್ನು ಬಂಧಿಸುವಂತೆ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸರ್, ಇಲೆಕ್ಷನ್ ಬಂದಾಗ ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಮಾಡ್ತಾರೆ, ಹಾರ ಹಾಕ್ತಾರೆ, ಹೋಗ್ತಾರೆ ಸರ್. ಬಾಬಾ ಸಾಹೇಬ್ರಿಗೆ ಅವಮಾನ ಆದಾಗ ಯಾರೂ ಬರಲ್ಲ. ಬಾಬಾ ಸಾಹೇಬ್ರಿಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಯಾರಪ್ಪ ನನ್ನ ಕಂಡದಪ್ಪ ಅಂದ್ರೆ ಆಂಧ್ರ ಪ್ರದೇಶದಾಗ ಜಗನ್ಮೋಹನ್ ರೆಡ್ಡಿ ಸರ್ ಅಂತೇಳಿ ಅಂಥ ವ್ಯಕ್ತಿಗಳನ್ನ ಪ್ರೀತಿಸಬೇಕು. ಇಂಥ ವ್ಯಕ್ತಿಗಳನ್ನ ಮುಂದೆ ಬಂದು ಹದ ಇದ್ದಾಗ ಮುಂದೆ ಬರೋದು, ಏನಾರು ಸಮಸ್ಯೆ ಇದ್ದಾಗ ಹಿಂದೆ ಬರೋದು, ಇಂಥದ್ದು ಮಾಡಬಾರ್ದು. ಯಾರ್ಯಾರು ಯಾವುದೇ ಪಕ್ಷದ ರಾಜಕಾರಣಿಗಳಲ್ಲಿ ಈಗ ನೀವು ರಾಜಕಾರಣಿಗಳು ಹೋಗಿ ಅಲ್ಲಿ ಕೂತಿರಪ್ಪ ಅಂದ್ರೆ ಇಲ್ಲಾಂದ್ರೆ ನಮ್ಮ ದೇಶದಾಗ ಒಬ್ಬನೇ ರಾಜ್ಯದಾಗಲಿ ದೇಶದಾಗಲಿ ರಾಜ್ಯರ ಆಳ್ಕೆ ಇರ್ತಿತ್ತು, ರಾಜ್ಯರೇ ಮಾಡ್ಕೊತ ಹೋಗ್ತಿದ್ರು. ಆ ರಾಜ್ಯರ ಆಳ್ಕೆ ಬ್ಯಾಡ ಅಂತೇಳಿ ಬಾಬಾ ಸಾಹೇಬ್ರು ಏನಾದ್ರು ಸಂವಿಧಾನ ಬರೆದು ನಮ್ಮೆಲ್ಲರಿಗೂ ಒಂದು ದಾರಿ ಕೊಟ್ಟರ. ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಒಬ್ಬರು ಪ್ರಧಾನಮಂತ್ರಿ ಆಗ್ಯಾರ, ಚಾ ಮಾರೋರು, ಒಬ್ಬರು ಪೇಪರ್ ಮಾರೋರು, ಏನೋ ನಾನಾ ಥರ ಆಗ್ಯಾರ. ಅದಕ್ಕಾಗಿ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಇಡೀ ಯಾವ ವಿಶ್ವದಲ್ಲಿ ಇಲ್ಲ. ಎಲ್ಲರೂ ವಿಶ್ವದವ್ರು ಪ್ರೀತಿಸ್ತಾರೆ, ಬೇರೆ ದೇಶದವ್ರು ಪ್ರೀತಿಸ್ತಾರೆ. ನಮ್ಮ ದೇಶದಾಗ ನಮ್ಮ ರಾಜ್ಯದಾಗ ಹಿಂಗೆ ಅನ್ನೋದು ಭಾಳ ನಮಗೆ ಮನಸ್ಸಿಗೆ ನೋವು ತರ್ತಕ್ಕಂತಾಗೈತಿ. ಅದಕ್ಕಾಗಿ ದಯಮಾಡಿ ಹೇಳ್ತೀನಿ, ತಾವೆಲ್ಲರೂ ಮಾಧ್ಯಮದವರು ಇಂಥ ನಮ್ಮ ದಲಿತರ ಬಗ್ಗೆದಾಗ ಯಾವ ಮೀಡಿಯಾದವ್ರು ಮುಂದೆ ಬರಲ್ಲ. ನೀವೇ ನಮಗೆ ದೇವ್ರು ಇದ್ದಂಗೆ. ಈಗ ನೀವೇ ನಮ್ಮ ಬಗ್ಗೆ ಹೇಳಬೇಕು. ಯಾಕಂದ್ರೆ ಫೇಸ್ಬುಕ್ ಮುಖಾಂತರ, ನಿಮ್ಮ ಯೂಟ್ಯೂಬ್ ಮುಖಾಂತರ ಮತ್ತು ದೊಡ್ಡ ಚಾನಲ್ ಯಾರೂ ಬರಲ್ಲ. ಯಾಕಂದ್ರೆ ಎಲ್ಲ ಜಾತಿ ಭೇದ ಅದಾರ. ಜಾತಿ ನಮ್ಮ ಬಾಬಾ ಸಾಹೇಬ್ರು ಬರ್ಲಿಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇರ್ತಿತ್ತು. ಅದಕ್ಕಾಗಿ ಬಾಬಾ ಸಾಹೇಬ್ರು ನಮ್ಮನ್ನು ಬದುಕಲಾಗಿಟ್ಟು ದಾರಿ ಕೊಟ್ಟರಪ್ಪ ಅಂದ್ರೆ ಅವ್ರ ಸಲ ನಾವು ಹೋರಾಟ ಮಾಡಬೇಕು. ಯಾಕಂದ್ರೆ ಒಬ್ಬರು ಆ ವ್ಯಕ್ತಿ ನಮ್ಮ ದಲಿತ ಸಮಾಜಕ್ಕೆ ಅಟ್ಟೆ ಕೊಟ್ಟಿಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಲಿಂಗಾಯತ್ ಇರಲಿ, ಬ್ರಾಹ್ಮಣರಲ್ಲಿ ಯಾರ್ಯಾರು ಯಾವುದೇ ಹೆಣ್ಮಗಳು ಇವತ್ತು ಆರಾಮಾಗಿ ತಿರುಗಾಡ್ತಾಳಪ್ಪ ಅಂದ್ರೆ ಯಾರು ಪುಣ್ಯ ಅಂದ್ರೆ ಬಾಬಾ ಸಾಹೇಬ್ರ ಪುಣ್ಯ. ಅದು ಅರ್ಥ ಮಾಡ್ಕೊರಿ, ಓದ್ರಿ. ಒಮ್ಮೆ ಸಂವಿಧಾನ ಬುಕ್ಕ ಓದ್ರಿ, ನಿಮ್ಮ ಬುಕ್ಕ ಓದಿಂದ ಹೋಗುತ್ತೆ ಅದು ಯಾರ್ಲಿಂತರ ಅಂತೇಳಿ. ಇಲ್ಲಪ್ಪ ಅಂದ್ರೆ ಹೆಂಗೆ ಗಂಡು ಸತ್ತಾಗ ಹೆಂಡತಿಗೆ ಬೆಂಕಿಯಾಗಿ ಇಡ್ತಿದ್ರು ಬ್ರಾಹ್ಮಣರ ಕಾಲದಾಗ, ಆಟ ಬಿಡೋದು ಬೇಡ ಅಂತೇಳಿ ಬಾಬಾ ಸಾಹೇಬ್ರು ಬರ್ದಿಟ್ಟವ್ರು. ಬಾಬಾ ಸಾಹೇಬ್ರು ಬರ್ದಿಟ್ಟಿರ್ತೇಳಿ ನಮ್ಗೆ ಈಗ ಅಲ್ಪ ಸ್ವಲ್ಪ ಜ್ಞಾನ ಬಂದೈತಿ. ನಮ್ಮ ಭೀಮ ಹುಲಿಗಳಿಗೆ ಎಲ್ಲರಿಗೂ ಜ್ಞಾನ ಬರ್ತಾರೆ. ಒಂದಿನ ಇದು ನಮ್ಮ ಭೀಮ ಹುಲಿಗಳೇ ಈ ದೇಶನ ಆಳ್ತಾರಂತ ಹೇಳಿ ನನ್ನ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಿಮ್ಮ ಹೆಸರು? ಸೋಮು ಹಟ್ಟಿ, ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿರುವಂಥ ಈ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಅಂದೇಳಿ ಬಂಧಿಸ್ತಾ ಇದ್ದಲ್ಲಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಗಟ್ಟಲಾಗುವುದು ಹಾಗೂ ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮತ್ತಿಟ್ಟು ಶೀಘ್ರದಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಕರ್ನಾಟಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿರುವ ಅವಮಾನ ಖಂಡಿಸಿರಿ. ಸಿಕ್ಕಿರುವ ಮನುವಾದಿಗಳು ಆರೋಪಿಗಳನ್ನು ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಭಾರತೀಯ ದ್ರಾವಿಡ ಸೇನಾ ಬೆಂಗಳೂರು ವಿನಂತಿಸುತ್ತದೆ. ಮಾನ್ಯರೇ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ದು ರಾಷ್ಟ್ರದಲ್ಲಿ ಅವರಿಗೆ ಎಲ್ಲೇ ಅವಮಾನ ಆದರೂ ನಮ್ಮ ಹೋರಾಟ. ಎಲ್ಲರಿಗೂ ಜೈಮವಾಗಿ ಭಾರತೀಯ ದ್ರಾವಿಡ ಸೇನಾ ಸಂಘಟನೆ ವತಿಯಿಂದ ಇವತ್ತು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಿ ಬಸ್ಸು ಸರ್ಕಲ್ದಾಗೆ ರೌಂಡ್ ಸರ್ಬಳಿಯನ್ನು ಮಾಡಿ ಬಾಬಾ ಸಾಹೇಬ್ರ ಮುಂದೆ ಟೈರ್ ಸುಟ್ಟು ಬೆಂಕಿ ಹಚ್ಚಿ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡಿದ್ದೀವಿ ಇವತ್ತು. ಯಾಕಂತಂದರೆ ಅವು 5 ಕಿಡಿಗೇಡಿಗಳನ್ನು ಏನು ಬಾಬಾ ಸಾಹೇಬ್ರಿಗೆ ಚಪ್ಪಲಿ ಹಾರನ್ನು ಹಾಕಿದಾರಲ್ಲ, ಅವರನ್ನು ಗಡಿಪಾರ ಮಾಡಬೇಕಾಗಿ ಗಡಿಪಾರ ಮಾಡುವಂತ ಹೇಳಿಸಿದ ಉಗ್ರವಾದ ಹೋರಾಟ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಈಗ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಅವಮಾನ ಆದರೆ ನಾವಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ? ನಾವು ಬಾಬಾ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಬಸ್ಸು ಸರ್ಕಲ್ ಮಾಲಾರ್ಪಣೆ ಮಾಡಿ ಅಲ್ಲಿ ಟೈರಿಗೆ ಒಂದು ಬೆಂಕಿ ಹಚ್ಚಿ ಅಲ್ಲಿಂದ ಸೀದಾ ಅಂಬೇಡ್ಕರ್ ಸರ್ಕಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದು ಮೆರವಣಿಗೆಯಿಂದ ಅಂಬೇಡ್ಕರ್ ಸರ್ ಬಾಬಾ ಸಾಹೇಬ್ರ ಮುಂದೆ ಅಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಅಲ್ಲಿಂದ ಡಿ ಸಿ ಆಫೀಸ್ ಅವರಿಗೆ ನಾವು ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ. ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ಕೌಲಿಗಿ. ಕರೆ ಆದ್ರ ಹಿಂದೆ ನಿಂತು ನೀವು ಮಾಡಾತ್ರಿಲ್ಲ, ನಿಮ್ಮ ಅಪ್ಪು ನೀವು ಹುಟ್ಟಿದ್ರೆ ಕರೆ ಆದ್ರ ಮುಂದೆ ನಿಂತು ಮಾಡ್ರಿ ನೀವು. ಅವಾಗ ನಾವೇನ್ ಮಾಡ್ತೀವಿ, ಈ ಪೆನ್ ಅದಲ್ಲ, ಪೆನ್ ಬಿಟ್ಟು ಬೇರೆನೇ ಹಿಡಿಬೇಕಾಗ್ತದ. ಏನಾಗಬೇಕಾಗ್ತದ? ಬೇರೆನೇ ಹಿಡಿಬೇಕಾಗ್ತದ. ಭೀಮಾ ಕೋರೆಗಾಂವ್ ಸೈನಿಕರು ಏನ್ ಮಾಡಿದ್ರಲ್ಲ, ಅದ್ರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದ. ಭೀಮಾ ಕೋರೆಗಾಂವ್ ಏನಾಗ್ತದಲ್ಲ, ಅದೇ ಮುಂದಿನ ದಿನಗಳಲ್ಲಿ ಆಗುತ್ತದ. ಬಾಬಾ ಸಾಹೇಬ್ರನ್ನ ಮುಟ್ಟಬೇಕಾದ್ರ ವಿಚಾರ ಮಾಡಿ ಮುಟ್ರಿ. ಭಾರತೀಯ ದ್ರಾವಿಡ ಸೇನೆ ವತಿಯಿಂದ ಭೀಮಾ ಸಂಘಟನೆ ವತಿಯಿಂದ ಇವತ್ತು ರೈಲಿಯನ್ನು ಎಳೆದಿದ್ದೇವೆ. ಕಾರಣ ಏನಪ್ಪಾ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ರಾತ್ರಿಯನ್ನ ಬಂದು ಅವಮಾನನ ಮಾಡಿದಾರ. ಅವ್ರು ನಿಜವಾಗ್ಲೂ ಅವ್ರ ಅಪ್ಪ ಕೂತಿದ್ರು, ಗಂಡಸೇ ಇದ್ದಿದ್ರಪ್ಪ ಅಂದ್ರೆ ಹಗಲತ್ತ ನಮಗೆ ಕೇಸ್ ಮಾಡಿ ನೋಡ್ರಿ. ನಮ್ಮ ಬಾಬಾ ಸಾಹೇಬ್ರಿಗೆಲ್ಲ ಬರೀ ನಮಗೆ ಕೆಳಕ್ಕೆ ನೋಡ್ರಿ, ಒಂದು ಬಳಿಯನ್ನು ಉಟ್ಕೊಂಡು ನಮ್ಮ ಬಾಬಾ ಸಾಹೇಬ್ರಿಗೆ ಧಕ್ಕೆ ತಂದಾರ ಅಂತ ಹೇಳಿ ನಾನು ಹೇಳ್ತೀನಿ. ಇವತ್ತು ನಮಗೆ ತುಂಬ ಮನೆಯಲ್ಲಿ ನಮಗೆ ನೋವಾಗಿದ್ದು ಮಾತು ತುಂಬ ನಾವು ನೋವು ಪಟ್ಟಿದ್ವಿ. ನಮ್ಮ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಮಾಡ್ಯಾರ. ಇವತ್ತು ನಮ್ಮ
ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀನಿ ಅಂದ್ರೆ ಅವ್ರು ಯಾರು ನಮ್ಮ ಸಾಹೇಬರಿಗೆ ಇವತ್ತು ಪ್ರತಿಯೊಂದು ಸರಿ ಗುಲ್ಬರ್ಗ ಜಿಲ್ಲೆದಾಗ ಭಾಳ ಸರಿ ಅಲ್ಲೇನು ಅನ್ಯಾಯ ಮಾಡಾಕತ್ತಾರ ಅವ್ರು ಎಲ್ಲರೂ ನಮ್ಗೆ ಹಲ್ಲೆ ಮಾಡಾಕತ್ತಾರ ಎಲ್ಲನೂ ಮಾಡಾಕತ್ತಾರ ಅದು ಒಂದು ಪೂರ ಇವತ್ತು ಬಂದ್ ಆಗಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದೀವಿ ಇವತ್ತು ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಇದು ಯಾವುದೇ ರೀತಿ ಇದೇ ಒಂದು ಲಾಸ್ಟ್ ಇದೇ ಒಂದು ಫಸ್ಟ್ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ಅವ್ರಿಗೆ ಫೋಟೋ ನೋಡಿದ್ರೆ ಶೆಲಿಟನ್ನು ಹೊಡಿಬೇಕು ಹೊರತಾಗಿ ಅವ್ರಿಗೆ ಯಾವತ್ತು ಅವಮಾನ ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಇದು ಹೇಳ್ತೀನಿ. ಇವತ್ತು ನಮ್ದು ವಿಷಯ ಇವತ್ತು ಹೆಣ್ಣು ಮಕ್ಕಳು ಬಂದು ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರ. ಇವತ್ತು ನಾವು ಮೇಳ್ಯಾರ ಒಂದು ಒಬ್ಬೊಬ್ಬರು ತಿರುಗಾಡಲಾಗಿ ಇವತ್ತು ಹೋರಾಟ ಮಾಡಬೇಕು, ಇನ್ನೊಂದು ಹೆಣ್ಣಿಗೆ ನ್ಯಾಯವನ್ನು ನಾವು ಕೊಡಿಸ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ತಂದು ಕೊಟ್ಟಿದ್ದು ನಮಗೆ ಅದು ಭಿಕ್ಷೆ ಐತಿ. ಇವತ್ತು ಆ ಭಿಕ್ಷೆಯನ್ನು ಇವತ್ತು ನಾವು ಪಾಲನೆ ಮಾಡ್ತೀವಿ. ಆ ಒಂದು ಅಪ್ಪು ಹುಟ್ಟಿದ ಐತಿದ ಅಂದ್ರೆ ಇಲ್ಲ ನಮ್ಮ ಬಾಬಾ ಸಾಹೇಬರಿಗೆ ಹುಟ್ಟಿದ ಅಂದ್ರೆ ಇವತ್ತು ಬಂದು ನಾವು ಏನದನ್ನ ಕೋರ್ಟಿಗೆ ಹಾಜರಾಗಬೇಕು, ಇಲ್ಲ ನಾವು ಮಾಡಿದ ತಪ್ಪ ಅಂತೇಳಿ ನಮ್ಮ ಸಾಹೇಬರಿಗೆ, ನಮ್ಮ ಬಾಬಾ ಸಾಹೇಬರಿಗೆ, ನಮ್ಮ ದಲಿತದವ್ರಿಗೆ ಎಲ್ಲರಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಬೇಕು, ಅವ್ರಿಗೆ ಮರಣ ದಂಡನೆ ಶಿಕ್ಷಿಸಬೇಕಂತ